ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಜೇನುಗೂಡು ಫ್ಯಾಮಿಲಿಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾನು ಅಮ್ಮನ ಮನೆಗೆ ಬಂದಿದ್ದೇನೆ. ಅಮ್ಮನ ಮನೆಗೆ ಬಂದು 1 ವೀಕ್ ಆಯಿತು. ಅಂದರೆ ನೈಟ್ ಫುಲ್ ಇಲ್ಲಿ ನಿಂತು ಬೆಳಗ್ಗೆ ಆಗೋ ಅಲ್ಲಿ ಹೋಗ್ತಿದ್ದೆ, ಹಾಗೆಲ್ಲ ಮಾಡ್ತಿದ್ದೆ. ಕೆಲಸ ಎಲ್ಲ ಮಾಡಿ ಬಂದು ಹಾಗೆ ಇಲ್ಲಿ ನಿಲ್ತಿದ್ದೆ. ಮಗುವಿಗೆ ಜ್ವರ ಇತ್ತು, ಅದಾದಮೇಲೆ ನನಗೆ ಸ್ಟಾರ್ಟ್ ಆಯಿತು. ಹಾಗೆಂತ ಕೂಡ್ತಿರಲಿಲ್ಲ. ನೋಡಿ, ಬೆಳಗ್ಗೆದು ಬ್ರೇಕ್ಫಾಸ್ಟಿಗೆ ಚಪಾತಿ ಎಲ್ಲ ಮಾಡ್ತಿದ್ದೇವೆ. ಅಂದರೆ ಚಿಕ್ಕಮ್ಮನವರು ಬಂದಿದ್ದಾರೆ, ಚಿಕ್ಕಪ್ಪ ಚಿಕ್ಕಮ್ಮ ಮಕ್ಕಳು ಮತ್ತು ನಾವು ಸಿಗ್ತೇವೆ. ಹಾಗೆಲ್ಲ ಇದ್ದೆವು, ತುಂಬ ಜನ ಇದ್ದೆವು. ಹಾಗೆ ಒಂದು ಖುಷಿಯೇ ಬೇರೆ ಅಲ್ಲ. ಮಕ್ಕಳಿಗೆಲ್ಲ ಭಾರಿ ಖುಷಿ ಅಲ್ಲ, ಆಡಲಿಕ್ಕೆಲ್ಲ ಜನ ಇರುವಾಗ. ಅವಳಿದ್ದಾಳಲ್ಲ ಮಗು, ಫುಲ್ ಟೈಮ್ ನಮ್ಮ ಚಾನಲ್ ಇಟ್ಟೆ ನೋಡುದಂತೆ. ಚಿಕ್ಕಮ್ಮ ಹೇಳ್ತಾರೆ ಇಡೀ ದಿವಸ ಅದುವೇ ಬೇಕು ಅಂತ. ಅವಳಿಗಾಗಿ ಭಾರಿ ಖುಷಿ ಆಗ್ತುಂಟು. ನನ್ನದು ಹೇಳ್ತಿದ್ದಾಳೆ ವಿಡಿಯೋ ಮಾಡು ಅಂತ. ಆಯ್ತಾಯ್ತು. ನೋಡಿ, ಬ್ರೇಕ್ಫಾಸ್ಟಿಗೆ ಚಪಾತಿ ಮತ್ತು ಚೆನ್ನ ಮಸಾಲ ಚಟ್ನಿ, ಕಾಫಿ. ಮತ್ತು ನೋಡಿ, ಎಲ್ಲ ರೊಟ್ಟಿಗೆ ಕೂತ್ಕೊಂಡು ಚಹಾ ಕುಡಿದ್ರೆ ಭಾರಿ ಖುಷಿ ಅಲ್ಲ. ಎಲ್ಲರಿಗೆ ಇಷ್ಟ ಆಗ್ತದೆ ಅಂತ ಎಣಿಸ್ತೇನೆ. ನನಗೆ ಅಂತೂ ತುಂಬ ಇಷ್ಟ. ನನಗೆ ಒಬ್ಬೊಬ್ಬಳೆ ತಿನ್ನುವುದು ಅದೆಲ್ಲ ಇಷ್ಟವೇ ಆಗೋದಿಲ್ಲ. ನಾವೀಗ ಮಗುವಿಗೆ ಮದ್ದು ಕೊಡೋದು. ನೋಡಿ, ಇವಳು ಬಂದಾಳೆ, ಜಸ್ವಿಕಾ. ಇವಳು ನಮ್ಮ ಚಾನಲ್ ಸಬ್ಸ್ಕ್ರೈಬರ್. ನೋಡಿ, ಅಲ್ಲಿ ನೋಡಿ, ಹಾಯ್ ಮಾಡಿ ಸಬ್ಸ್ಕ್ರೈಬರ್ ಆಯ್ತು ಇವಳು. ಫುಲ್ ಟೈಮ್ ಅದನ್ನೇ ನೋಡ್ದಂತೆ, ಜೇನುಗೂಡು ಫ್ಯಾಮಿಲಿ. ಹಾಂ, ಇದು ಇವನ್ ಎಂತ ತಿನ್ನಲಿಲ್ಲ, ಜ್ವರ ಬಂದು ಹೀಗೆ ಆಗಿದ್ದಾನೆ ನೋಡಿ. ಹಾಂ, ಒಂದು 9 days ಆಯ್ತು ಜ್ವರ. ಇದು ಈಗ ಮದ್ದು ಕೊಡ್ಲಿಕ್ಕೆ ಉಂಟು. ಈಗ ನೋಡಿ, ಮದ್ದು ಕೊಡುವ ಅವಸ್ಥೆ ನೋಡಿ ಇವನಿಗೆ. ಇವನಿಗೆ ಮದ್ದು ಕೊಟ್ಟು ಅಮ್ಮನ ಕೈ ಇಷ್ಟು ದಪ್ಪ ಆಗಿ ಹೋಗಿದ. ಮದ್ದನೀಗ ಇಟ್ಕೊಂಡು ಸಿರಪನ ಹೀಗೆ ಹಿಡಿಬೇಕಲ್ಲ. ಈಗ ಕೊಡಬೇಡಿ ಮದ್ದು, ಮತ್ತೆ ಸ್ವಲ್ಪ ಮತ್ತೆ ಕೊಡಿ. ಈಗ 10:30 ಆಗಿ ದಿನಸು ಕುಡಿದು ಬೇಡ ಅಂತೆ. ಒಟ್ಟಿಗೆ ತಿನ್ಲಿಕ್ಕೆ ಆಗುದಿಲ್ಲ. ನಂಗೆ 3 days ಆಯ್ತು ಜ್ವರ, ಟೈಮ್ಸ್ ಎಲ್ಲ ಆಗಿ. ಹಾಗಿಲ್ಲ, ಅಮ್ಮನ ಮನೇಲಿ ಇದ್ದೇವೆ. ಮದ್ದು ತರ್ತೇನೆ ನೋಡಿ. ಈಗ ಮದ್ದು ಕೊಡುವ ಸಮಯ, ಇದು ಮದ್ದು ಕೊಡುವ ಸಮಯ. ಮದ್ದು ಕೊಡುದು ಸಮಯ. ನನಗೆ ಶೀತ, ಜ್ವರ ಎಲ್ಲ ಇದ್ರೆ, ಕೆಮ್ಮೆಲ್ಲ ಉಂಟು. ಅದಕ್ಕೆ ನಾನು ಶಾಲೆಗೆ ಹೋಗ್ಲಿಲ್ಲ. ಯಾವಾಗ 20 years ಹೋಗ್ಲಿಲ್ಲ ನಾನು ಶಾಲೆಗೆ. ಈಗ ನೋಡಿ, ಈಗ ಮದ್ದು ಕೊಡುದು. ಎಷ್ಟು ಟೈಪಲ್ಲಿ ಉಂಟು ಅಂದ್ರೆ, ಒಂದು ಲೋಡ್ ಉಂಟು ಮದ್ದು. ನಮ್ಮ ಜೀವಕ್ಕೆ ಬರ್ತದೆ ಇವನಿಗೆ ಕೊಡುದಂದ್ರೆ. ಅದು ಮಾತ್ರ ವೈಟ್ ತಲೆ ಬೀತರ್ ನಾವು ಹೀಗೆ ವಿಡಿಯೋ ಮಾಡಿ ನನ್ನದು ಫುಲ್ ಲಾಂಗ್ ಬರ್ತದೆ. ಸ್ಟಾಪ್ ಮಾಡು. ಫಾರಿನಿಂದ ಮಾವ ಕಾಲ್ ಮಾಡಿದ್ರು. ಅಂದರೆ ಲಾಸ್ಟ್ ಟೈಮ್ ನಾವು ಮಾವನ ಮಗಳದ್ದು ಇದು ಸ್ವೀಟ್ಸ್ ಎಲ್ಲ ಹಾಕ್ಲಿಕ್ಕೆ ಹೋಗಿದ್ದೇವಲ್ಲ, ಪ್ರೆಗ್ನೆಂಟ್ ಅಂತ. ಹಾಗೆ ಅವಳು ಡೆಲಿವರಿ ಆಗಿದೆ, ಅದರದ್ದು ತೊಟ್ಟಿಲು ಹಾಕ್ಲಿಕ್ಕೆ ಕರೀಲಿಕ್ಕೆ ಅಂತ ಕಾಲ್ ಮಾಡಿದ್ರು. ಹಾಗೆ ಅವರ ಹತ್ರ ಮಾತಾಡ್ತಿದ್ದೆ. ಅದೊಂದು ಖುಷಿ ಉಂಟು ನಾಳ್ದು ಹೋಗೋದು. ಟೈಮ್ ನೋಡಿ, ನೋಡಿದ್ರಲ್ಲಿ ಇವನು ಸಿರಪ್ ಕುಡಿಯೋ ಸ್ಟೈಲ್ ಯಾವಾಗ ಸ್ಟಾರ್ಟ್ ಮಾಡಿದ್ದೇವೆ.
ನಾನು ಕೊಟ್ಟು ಕೊಡಲಿಕ್ಕೆ ಆಗೋದಿಲ್ಲ. ಲಾಸ್ಟಿಗೆ ಅಮ್ಮ ಟ್ರೈ ಮಾಡ್ತಿದ್ದಾರೆ, ಆದರೆ ಸಹ ಅವನು ಕುಡಿತವೇ ಇಲ್ಲ. ಹೀಗೆ ನಮ್ಮನ್ನು ಸಾಯಿಸುವುದು ಮದ್ದೊಂದು ಕೊಡಲಿಕ್ಕೆ. ಸುಕ್ಕ ಫ್ರೈಗೆ ಕಬಾಬ್ ಫ್ರೈ ಆಗ್ತುಂಟು. ಸಾರು ಅನ್ನ. ಒಮ್ಮೆ ಇದು ಫ್ರೈ ಆಗಿ ಎಲ್ಲರೂ ಸಹ ಸುಮ್ಮನೆ ಟೈಮ್ ಪಾಸಿಗೆ ತಿನ್ನಲಿಕ್ಕೆ ಅಂತ ಎಲ್ಲರೂ ಒಂದೊಂದು ಪೀಸ್ ತೆಗೊಳ್ತಾ ಇದ್ದೇವೆ. ಹೇಗೆ ಆಗಿದೆ ಅಂತ ಒಂದು ನೋಡಲಿಕ್ಕೆ ಇರ್ತದಲ್ಲ ಸ್ಟಾರ್ಟಿಂಗ್ ಒಂದು ಆದ ಕೂಡಲೇ. ಹಾಗೆ ನಾವೆಲ್ಲರೂ ತಿಂತಿದ್ದೇವೆ. ನೋಡಿ ತಿನ್ನುವ ಚಂದ ಎಲ್ಲರೂ ಸಹ. ನೋಡಿದರೆ ಈಗ ಊಟದ ಟೈಮ್ ಬಂತು. ಇವತ್ತೊಂದು ಸ್ಪೆಷಲ್ ಅಂದರೆ ಎಲೆ ಇತ್ತು. ಹಾಗೆಲ್ಲರೂ ಎಲೆಯಲ್ಲಿ ಊಟ ಮಾಡೋದೊಂದು ಖುಷಿಯೇ ಬೇರೆ ಅಲ್ಲ. ಅಂದರೆ ತುಂಬ ಜನ ಒಟ್ಟಿಗೆ ಕೂತ್ಕೊಂಡು ಹೀಗೆಲ್ಲ ಊಟ ಮಾಡೋದು ಅಂದರೆ ಎಲ್ಲರಿಗೂ ಸಹ ಖುಷಿಯೇ. ಯಾರೆಲ್ಲ ಇದನ್ನೆಲ್ಲ ಮಿಸ್ ಮಾಡ್ತಿದ್ದೀರಿ ಕಮೆಂಟಲ್ಲಿ ಹೇಳಿ. ಮತ್ತು ತುಂಬ ನಮ್ಮ ಫ್ಯಾಮಿಲಿ ಅವರು ಸಹ ಮಿಸ್ ಮಾಡ್ತಿರ್ಬೋದು. ಯಾಕೆಂದರೆ ಮನೆಯಲ್ಲಿ ತಂಗಿ ಅವಳು ಮಿಸ್ ಮಾಡ್ತಿದ್ದಾಳೆ. ಹಾಗೆ ಹೀಗೆದೊಂದು ಫ್ಯಾಮಿಲಿ ಸಿಗಲಿಕ್ಕೆ ತುಂಬ ಜನ ಆಸೆ ಪಡ್ತಾರೆ, ಆದರೆ ಸಿಗೋದಿಲ್ಲ. ನೋಡಿ ಹೀಗೆಲ್ಲ ನಮ್ಮದು ಫ್ಯಾಮಿಲಿ. ಊಟ ಎಲ್ಲ ಆಗಿ ಕುಣಿತ ಭಜನೆ ಕ್ಲಾಸಿಗೆ ಬಂದೆವು. ಅವರಿಗೆ ಒಂದು ಆಸೆ ಆಗ್ತಾ ಉಂಟು. ಹೀಗೆ ಸಿರ್ತಾರೆ ಕೆಲವರು. ಹೀಗೆ ಸಹ ಕೆಲವರು ಇರ್ತಾರೆ ನೋಡಿ. ಬಾಯ್ ಬಾಯ್. ಕುಂಜಿ ಬಾಯ್ ಬಾಯ್. ಎಲ್ಲ ಕುಡ್ಸಿಟ್ಲ കുറച്ച് കുഞ്ഞി ഇവിടെ നോക്ക്. 7 days ಆದಮೇಲೆ ಇವತ್ತು ಬಂದದ್ದು ಮಗು. ನೋಡಿ ಮದ್ದು ಕುಡಿಲಿಕ್ಕೆ ಅವಸ್ಥೆ ಪುನಃ ಸ್ಟಾರ್ಟ್. ಮದ್ದು ಕುಡಿಲಿಕ್ಕೆ ಸಿ 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 ಕೂಗಿದ್ದು ಮದ್ದು ಕುಡಿಲಿಕ್ಕೆ ಕೂಗುದು. ಅವನಿಗೆ ಇಂಜೆಕ್ಷನ್ ಎಲ್ಲ ಹೆದರಿಕಿಲ್ಲ, ಅದಕ್ಕೆ ಕೂಗುದಿಲ್ಲ. ಸಿರಪ್ ಕುಡಿಲಿಕ್ಕೆ ಮಾತ್ರ ಅವನಿಗೆ ಕೂಗುದು. ಇಂಜೆಕ್ಷನ್ ಕೊಡುವುದಿಲ್ಲ, ಇದಕ್ಕೆ ಕೂಗ್ತಾನೆ. ನೋಡಿ ಇಂಜೆಕ್ಷನ್ ಕೊಟ್ಟಿದ್ದಾರೆ ಮೊನ್ನೆ ಇಲ್ಲಿಗೆ ಕೈಗೆ. ನೋಡಿ ನೋಡಿ ಹಾಗೆಂತ ಸಹ ಕೂಗ್ಲಿಲ್ಲ, ಇಲ್ಲಿ ಕೊಟ್ಟಿದ್ದಾರೆ. ಆಗ ನೋಡಿ 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 ನಗಡಿದ್ದಾನೆ, ಈಗ ಕೂಗ್ತಾನೆ. ಮಗು ಮಲಗಿತ್ತು, ಕೂಗಿ ಕೂಗಿ ನಿದ್ದೆ. ಇಲ್ಲಿಗೆ ಎಂಡ್ ಮಾಡ್ತೇನೆ. ಇವತ್ತಿದ್ದು ವ್ಲಾಗ್ ಸಿಂಪಲ್ ಚಿಕ್ಕದಾಗಿತ್ತು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್.